ಆಗಿದ್ದೀರಾ? ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿಯ ಬಂದೇ ಆಗಿರ್ಲಿ. ಅನ್ಸೋರು ನೀವಾಗಿರ್ಬೇಕು. ತುಂಬಾ ದೂರದಿಂದ ನನ್ನ ಇಲ್ಲ ಬರ್ಮಾಡ್ಕೊಂಡಿದ್ದೀರಿ. ಹಾವೇರಿ ನನ್ನೂರು, ತಮ್ಗೆಲ್ಲ ಗೊತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಇದೇ ಒಂದು ವೇಷದಲ್ಲಿ ಬಂದು ಒಂದು ಅನುಕರಣೆಯನ್ನ ಮಾಡಿದ್ದೆ. ಪುನೀತ್ ರಾಜ್ಕುಮಾರ್ ಅವ್ರ ತರ ಯಾರು ಡ್ಯಾನ್ಸ್ ಮಾಡಕ್ಕಾಗಲ್ಲ, ಯಾರು ಆಕ್ಟ್ ಮಾಡಕ್ಕಾಗಲ್ಲ ಅಂತ ಆ ವೇದಿಕೆ ಮೇಲೆ ಹೇಳಿದೆ. ನಮ್ಮ ವಿನೋದ್ ಅವರು ತುಂಬಾ ಕಳಕಳಿಯಿಂದ ಅವರು ನನಗೆ ಫೋನ್ ಮೇಲೆ ಫೋನ್ ಬರಲೇಬೇಕು, ಇಲ್ಲೊಂದು ಶಕ್ತಿ ದೇವತೆ ಇದ್ದಾರೆ, ಅವರ ದರ್ಶನ ನೀವು ಮಾಡಬೇಕು, ಕಲಾ ಸೇವೆ ಮಾಡಬೇಕು ಅಂತ. ಹಾಗಾಗಿ ದೂರದ ಊರಿಂದ ಬಂದಿದ್ದೀನಿ. ಈಗ ಡ್ಯಾನ್ಸ್ ಮಾಡ್ಬೇಕಾ ಅಥವಾ ಹಾಡು ಹೇಳ್ಬೇಕಾ ಅಂತ? ಹಾಡು ಹೇಳ್ಬೇಕಾ, ಡ್ಯಾನ್ಸ್ ಮಾಡ್ಬೇಕಾ? ಎಷ್ಟರ ಮಟ್ಟಿಗೆ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾಟಕದ ವೇದಿಕೆ ಮೇಲೆ ನಾನು ಕಾರ್ಯಕ್ರಮ ಕೊಟ್ಟಿದ್ದು ಬಹಳ ಕಡಿಮೆ. ಪುನೀತ್ ರಾಜ್ಕುಮಾರ್ ಅವರೇ ಹಾಡಿರ್ತಕ್ಕಂಥ ಒಂದು ಗೀತೆನ ನಾನು ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ ಹಾಡು ಅಂತ ಏನಾದ್ರೂ ಗೆಸ್ ಮಾಡ್ತೀರಾ? ಪುನೀತ್ ರಾಜ್ಕುಮಾರ್ ಅವರೇ ಹಾಡಿರ್ತಕ್ಕಂಥ ಒಂದು ಗೀತೆ. ಅವರು ಯಾವುದೇ ಒಂದು ವೇದಿಕೆ ಹೋದ್ರು ಈ ಗೀತೆನ ಹಾಡೇ ಹಾಡ್ತಾ ಇದ್ರು. ಈಗ ಸೌಂಡ್ ಬರುತ್ತೆ, ಅದರೊಟ್ಟಿಗೆ ನಿಮ್ಮ ಚಪ್ಪಾಳೆನೂ ಸ್ವಲ್ಪ ಬಂದ್ರೆ ರೆಡಿ. ಸೌಂಡ್ ಪ್ಲೀಸ್. ನಾವು ಆರ್ಕೆಸ್ಟ್ರಾದಲ್ಲಿ ಅದು ಕರೆಕ್ಟ್ ಆಗಿರುತ್ತೆ, ಕಾರ್ಡ್ಲೆಸ್ ಮೈಕೆಲ್ಲ ಇರುತ್ತೆ. ಇಲ್ಲಿ ಎಷ್ಟರ ಮಟ್ಟಿಗೆ ಅದು ಚೆನ್ನಾಗಿ ಬಂತು ಗೊತ್ತಿಲ್ಲ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ನಾಟಕ ಮುಂದುವರಿಲಿ. ಅದಾದ ನಂತರ ಮಕ್ಕಳೊಟ್ಟಿಗೆ ಅವಾಗ್ಲೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅವರೊಟ್ಟಿಗೆ ಒಂದು ಡ್ಯಾನ್ಸ್ ಮಾಡ್ತೀನಿ, ನಿಮ್ಮೊಟ್ಟಿಗೆ ಒಂದು ಹಾಡು ಹೇಳ್ತೀನಿ. ಹಾಡು ಹೇಳ್ತೀರಾ? ಎಲ್ರು ಹೇಳ್ತೀರಾ? ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀವೇ. ಖಂಡಿತವಾಗ್ಲೂ ಹಾಡ್ತೀನಿ ನಂತರದಲ್ಲಿ ಬಂದು. ಈಗ ನಾಟಕ ಮುಂದುವರಿಲಿ. ಹೊರಡಕ್ಕಿನ ಮುಂಚೆ ನಿಮ್ಗಳಿಗೆ ಒಳ್ಳೇದಾಗ್ಲಿ, ಈ ಊರಿಗೆ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತ್ರ.